ಮಗಾಗಿ ಸಂಗೊಳ್ಳಿ ರಾಯಣ್ಣ ಅವರ ಸಂಪೂರ್ಣ ಕಥೆ. ಕ್ರಾಸ್ ಮಾಡಿದ ಕತ್ತಿಗಳು. ಸಂಗೊಳ್ಳಿ ರಾಯಣ್ಣ 1798 ರಿಂದ 1831. ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ. ಅವರು ಧೈರ್ಯ, ನಿಷ್ಠೆ ಮತ್ತು ಬಲಿದಾನದ ಪ್ರತೀಕ. ಮೈಸೂರು ರಾಜ್ಯದ ಕೊನೆಯ ರಾಜ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನೆಯ ಮುಖ್ಯ ನಾಯಕನಾಗಿದ್ದವರು. ಹುಡುಗ ಜನನ ಮತ್ತು ಬಾಲ್ಯ. ರಾಯಣ್ಣ 1798 ರಲ್ಲಿ ಕೆಲವು ದಾಖಲೆಗಳ ಪ್ರಕಾರ 1796 ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲ್ಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ಶೆಟ್ಟಾರ ಕುಟುಂಬಕ್ಕೆ ಸೇರಿದವರು. ಬಾಲ್ಯದಿಂದಲೇ ಶೌರ್ಯ, ಕುದುರೆ ಸವಾರಿ ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ನಿಪುಣತೆ ಹೊಂದಿದ್ದರು. ಕಿರೀಟ. ಕಿತ್ತೂರು ರಾಣಿ ಚೆನ್ನಮ್ಮನೊಂದಿಗೆ ಹೋರಾಟ. 1824 ರಲ್ಲಿ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಟ ಆರಂಭಿಸಿದಾಗ ರಾಯಣ್ಣ ಅವರು ತಮ್ಮ ಜೀವಿತವನ್ನೇ ಸಮರ್ಪಿಸಿ ಹೋರಾಟಕ್ಕೆ ನಿಂತರು. ರಾಣಿ ಚೆನ್ನಮ್ಮ ಬಂಧನಕ್ಕೊಳಗಾದ ನಂತರವೂ ರಾಯಣ್ಣ ಅವರು ಹೋರಾಟ ನಿಲ್ಲಿಸಲಿಲ್ಲ. ಅವರು ಅರಣ್ಯಗಳಲ್ಲಿ ಗುಂಪು ಸೇನೆಗಳನ್ನು ಸಂಘಟಿಸಿ ಬ್ರಿಟಿಷರ ಕಚೇರಿಗಳು, ಖಜಾನೆ ಮತ್ತು ಆಡಳಿತವನ್ನು ಹಾಳುಮಾಡುತ್ತಾ ಗೆರಿಲ್ಲಾ ಯುದ್ಧವನ್ನಾಡಿದರು. ಕ್ರಾಸ್ ಮಾಡಿದ ಕತ್ತಿಗಳು. ಹೋರಾಟದ ಶೌರ್ಯ. ರಾಯಣ್ಣ ಮತ್ತು ಅವರ ಸಹಚರರು ಪ್ರಜೆಗಳ ಹಿತಕ್ಕಾಗಿ ಇಂಗ್ಲಿಷರ ವಿರುದ್ಧ ನಿರಂತರ ಹೋರಾಟ ಮಾಡಿದರು. ಅವರು ಅನೇಕ ಬಾರಿ ಬ್ರಿಟಿಷರ ಕೋಟೆಗಳನ್ನು ದಾಳಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಂಡು ಪ್ರಜೆಗಳಿಗೆ ಧೈರ್ಯ ತುಂಬಿದರು. ಜನರಿಗೆ ಅವರು ಮೈಸೂರು ಹುಲಿ ಟಿಪ್ಪು ಸುಲ್ತಾನನಂತೆ ಧೈರ್ಯಶಾಲಿ ನಾಯಕನಾಗಿ ಕಾಣಿಸಿಕೊಂಡರು. ಅಳುತ್ತಿರುವ ಮುಖ. ಬಂಧನ ಮತ್ತು ಮರಣ. ಬ್ರಿಟಿಷರು ಹಲವು ಸಲ ಅವರ ಹೋರಾಟವನ್ನು ನಿಗ್ರಹಿಸಲು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕೊನೆಗೆ 1829 ರಿಂದ 30 ರ ಸುಮಾರಿಗೆ ಅವರ ನಿಕಟವರ್ಗದ ಒಬ್ಬ ವ್ಯಕ್ತಿಯ ದ್ರೋಹದಿಂದ ರಾಯಣ್ಣ ಅವರನ್ನು ಬಂಧಿಸಲಾಯಿತು. 1831 ರ ಜನವರಿ 26 ರಂದು ನಂದಗಡದ ಎಣೆಕಲ್ಲು ಮರಕ್ಕೆ ನೇಣು ಹಾಕಿ ಕೊಲ್ಲಲಾಯಿತು. ಅವರ ವಯಸ್ಸು ಅಂದಾಜು 32 ವರ್ಷಗಳು ಮಾತ್ರ. ಮೂಲಿಕೆ. ಸ್ಮರಣೆ. ರಾಯಣ್ಣ ಅವರ ಅಂತಿಮ ಬಯಕೆ. ನನ್ನ ಸಮಾಧಿಯ ಮೇಲೆ ಬಾಳೆಮರವನ್ನು ನೆಡಬೇಡಿ, ಅದು ಒಣಗುತ್ತದೆ. ಮರವನ್ನು ನೆಡಬೇಡಿ, ಅದನ್ನು ಕಡಿದು ಹಾಕುತ್ತಾರೆ. ಬದಲಿಗೆ ಒಂದು ನಕ್ಷತ್ರ ಚಿಹ್ನೆ ಬನಿಯನ ಮರ, ಅಲದ ಮರ, ನಕ್ಷತ್ರ ಚಿಹ್ನೆವನ್ನು ನೆಡಿರಿ. ಅದು ದೊಡ್ಡದಾಗಿ ಬೆಳೆದು ಜನರಿಗೆ ಶಾಶ್ವತವಾಗಿ ನೆರಳನ್ನು ನೀಡಲಿ. ಇಂದು ನಂದಗಡದ ಬಳಿ ಅವರ ಸಮಾಧಿಯ ಬಳಿ ಬೆಳೆದಿರುವ ಆಲದಮರವೇ ಅವರ ಸ್ಮಾರಕ. ಕರ್ನಾಟಕದ ಜನತೆ ರಾಯಣ್ಣನನ್ನು ಅಮರ ಶಹೀದ ಎಂದು ಗೌರವಿಸುತ್ತಾರೆ. ಕ್ರೀಡಾ ಪದಕ. ಗೌರವ. ಕರ್ನಾಟಕ ಸರ್ಕಾರವು ಅವರ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಕ್ಸ್‌ಪ್ರೆಸ್ ರೈಲು ಸಂಚರಿಸುತ್ತದೆ. ಬೆಂಗಳೂರು ನಗರ ರೈಲು ನಿಲ್ದಾಣಕ್ಕೂ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರು ನೀಡಲಾಗಿದೆ. ಹಲವಾರು ಸಾಹಿತ್ಯ, ನಾಟಕ, ಚಿತ್ರಗಳು ಅವರ ಹೋರಾಟದ ಕುರಿತು ನಿರ್ಮಿಸಲ್ಪಟ್ಟಿವೆ. ಹೊಳೆಯುವ ಸಾರಾಂಶ. ಸಂಗೊಳ್ಳಿ ರಾಯಣ್ಣ ಎಂದರೆ ಹಿಮ್ಮುಖ ಸೂಚ್ಯಂಕ. ಬಲಕ್ಕೆ ಸೂಚಿಸುತ್ತದೆ ನಿಷ್ಠೆ ಮತ್ತು ದೇಶಪ್ರೇಮದ ಶಾಶ್ವತ ಸಂಕೇತ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಜನರಿಗಾಗಿ ಹೋರಾಡಿದ ಧೀರ ಸೈನಿಕ. ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಇಂಗ್ಲಿಷರ ವಿರುದ್ಧ ಗೆರಿಲ್ಲಾ ಯುದ್ಧದ ಪಿತಾಮಹ. ಅವರು ಕೇವಲ ಕಿತ್ತೂರಿನ ರಾಣಿ ಚೆನ್ನಮ್ಮನ ಸಹಾಯಕನಲ್ಲ, ಕನ್ನಡ ನಾಡಿನ ಪ್ರತಿಯೊಬ್ಬರ ಹೃದಯದಲ್ಲಿ ಬದುಕಿರುವ ಅಮರ ಕ್ರಾಂತಿವೀರ.